ಯಾವ್ದೇ ಫಿಲಿಂಗಳು ಹಿಟ್ ಆಗ್ಬೇಕು ಅಂತಂದ್ರೆ ನಂಬರ್ 1 ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ರೈತರು, ಮಂಡ್ಯ ಜಿಲ್ಲೆ ಜನಗಳೇ ನಂಬರ್ 1. ಯಾವ ನಮ್ಮ ಮಳವಳ್ಳಿ ತಾಲೂಕು ಹೆಸರುವಾಸಿ ಆಗ್ಬೇಕು. ಈ MLA MP ಗಳು ಇವ್ರು ಯಾರು ಲೆಕ್ಕ ಅಲ್ಲ, ನಮಗಿಂತ ಅವ್ರಿಗಿಂತ ಹೆಚ್ಚಾಗಿ ಬೆಳಿಬೇಕು. ನೀನು ಬಿಗ್ ಬಾಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಯಾರು ಗೆದ್ದಿಲ್ಲ, ಈ ತರ ಹೆಸರು ಮಾಡಿಲ್ಲ, ಒಳ್ಳೆ ಹೆಸರು ಮಾಡವ್ರೆ. ಒಳ್ಳೆ ಹುಡುಗ ಬೆಳಿಲಿ ಸರ್. ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಬಡತನದಿಂದ ಬಂದವ್ರೆ. ನಮ್ಮಂತ ಲೋಕಲ್ ಲೀಡರ್ ಅವರು. ನಾವು ಓಟ್ ಪಡಿತದೆ ಸಲ. ಹೌದಾ? ನಮ್ಮ ಮಳವಳ್ಳಿ ಅಂದ್ರೆ ಖುಷಿ ಅಲ್ವೇ? ಹೌದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಗಿಲ್ಲಿ ನಟ ಅವರ ಊರಿಗೆ ಹೋಗೋಣ ಅಂತ ಬಂದಿದ್ದೆ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಮಳವಳ್ಳಿಗೆ ಬಂದು, ಮಳವಳ್ಳಿಯಲ್ಲಿ ನಮ್ಮ ಗಿಲ್ಲಿ ನಟ ಅವರು ವಿನ್ ಆಗಿರೋದಕ್ಕೆ, ಅಂದ್ರೆ ಬಿಗ್ ಬಾಸ್ ವಿನ್ ಆಗಿರೋದಕ್ಕೆ ಇಲ್ಲಿನ ಜನತೆ ಏನ್ ಹೇಳ್ತಾರೆ ಅಂತ ಕೇಳೋಣ ಅಂತ ಹೇಳಿ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ಮಳವಳ್ಳಿಯ ಜನತೆ ಈಗ ಬಿಗ್ ಬಾಸ್ ವಿನ್ ಆಗಿರೋ ನಮ್ಮ ಗಿಲ್ಲಿ ನಟ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಅದಕ್ಕೂ ಮೊದಲು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ ಬರ್ತವು. ಹಾಗೇನೆ ನನ್ನೆಲ್ಲ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಬೇರೆ ಹೊಸ ತರ ಕಂಟೆಂಟ್ಗಳು ಮಾಡ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ, ಕೇಳೋಣ ನಮ್ಮ ಮಳವಳ್ಳಿಯ ಜನತೆ ಏನ್ ಹೇಳ್ತಾರೆ ಅಂತ. ನಮಸ್ತೆ, ನಿಮ್ಮ ಹೆಸರು? ಬಸವರಾಜ್ ಅಂತ ಸರ್. ಬಸವರಾಜಣ್ಣ, ಗಿಲ್ಲಿ ಅವರು ಈಗ ಬಿಗ್ ಬಾಸ್ ವಿನ್ ಆಗಿದ್ರೆ, ಅದು ನಿಮ್ಮ ಮಳವಳ್ಳಿ ಅವರೇ, ಎಷ್ಟು ಖುಷಿ ಆಗ್ತಿದೆ ಬಸವರಾಜಣ್ಣ? ತುಂಬಾ ಖುಷಿ ಆಯ್ತದೆ ಅಣ್ಣ. ನಮ್ಮ ಮಳವಳ್ಳಿ ತಾಲೂಕ್ನವರು, ನಮ್ಮ ಪಕ್ಕದ ಗ್ರಾಮದವರು, ತುಂಬಾ ಖುಷಿ ಆಯ್ತದೆ. ಹಳ್ಳಿ ಪ್ರತಿಭೆ, ಬಡ ರೈತರ ಮಗ, ಬಡವ, ಹಂಗಾಗಿ ವಿನ್ ಆಗಿದವ್ರೆ. ಅವ್ರು ದೇವ್ರು ಆಯುಷ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಬೆಳಿಲಿ ಅಂತ ಆಶಿಸ್ತೀವಿ. ಅಣ್ಣ, ಈಗ ಮಂಡ್ಯದವರು ಹೆಂಗಂದ್ರೆ ಒಂದ್ಸರಿ ಒಬ್ರನ್ನ ಕೈ ಹಿಡಿದಾರಂದ್ರೆ ಅವ್ರನ್ನ ಒಂದು ಜಯದ ಹಾದಿಗೆ ತರೋವರೆಗೂ ಬಿಡಲ್ಲ ಅಂತೆ, ನಿಜಾನಣ್ಣ? ಹೌದು. ಕರ್ನಾಟಕ ರಾಜ್ಯದಲ್ಲಿ ಅದ್ರಲ್ಲೂ ಈ ಫಿಲಿಂ ಇಂಡಸ್ಟ್ರಿಯಲ್ಲಿ ಯಾವ್ದೇ ಫಿಲಿಂಗಳು ಹಿಟ್ ಆಗ್ಬೇಕು ಅಂತಂದ್ರೆ ನಂಬರ್ 1 ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ರೈತರು, ಮಂಡ್ಯ ಜಿಲ್ಲೆ ಜನಗಳೇ ನಂಬರ್ 1. ಯಾವ್ದೇ ಒಂದ್ ಫಿಲಿಂ ಆಗಿರ್ಬೋದು, ಯಾರದೇ ಆಗಿರ್ಬೋದು, ಯಾರ ಹೀರೋ ಆಗಿರ್ಬೋದು, ಅದ್ ನಂಬರ್ 1 ಹಿಟ್ ಮಾಡುವಂತದ್ದೇ, ಓಕೆ ಮಾಡುವಂತದ್ದೇ ಮಂಡ್ಯ. ಫಸ್ಟ್ ಮಂಡ್ಯ ಜಿಲ್ಲೆನೆ, ಆಮೇಲೆ ಅದರ್ ಬೇರೆ ಡಿಸ್ಟ್ರಿಕ್ಟ್ಗಳು. ಹೌದು ಸರ್. ಹಾಗಾಗಿ ಈಗ ನಮ್ಮ ಗಿಲ್ಲಿ ನಟ ಅವರಿಗೆ, ನಿಮ್ಮ ಗಿಲ್ಲಿ ನಟ ಅವರಿಗೆ ಏನ್ ವಿಶೇಷ ತಿಳಿಸಿರೋಣ? ಏನಿಲ್ಲ ಸರ್, ದೇವ್ರ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಮುಂದಿನ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತೀವಿ. ತುಂಬಾ ಧನ್ಯವಾದಗಳು ಬಸವಣ್ಣ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಾಧವಪ್ಪ ಅಂತ. ಸರ್, ಈಗ ನಿಮ್ಮ ಊರಿನವರೇ ಆದ ಗಿಲ್ಲಿ ನಟ ಅವರು ಈ ಬಾರಿಯ ಬಿಗ್ ಬಾಸ್ ಗೆದ್ದಾರೆ, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಸಂತೋಷ ಸರ್, ಬಹಳ ಸಂತೋಷ. ನಮ್ಮೂರವ್ರು, ಮಳವಳ್ಳಿ ತಾಲೂಕ್ನವ್ರು ಒಬ್ರು ಈ ಮಟ್ಟಕ್ಕೆ ಬಂದವ್ರೆ ಅಂದ್ರೆ, ತುಂಬಾ ಬಡವ ಅವರು ಈ ಮಟ್ಟಕ್ಕೆ ಬಂದವ್ರೆ ಅಂದ್ರೆ ನಮಗೆ ಬಹಳ ಖುಷಿ. ಹಿಂದಿಲ್ದ ಇಡೀ ಕರ್ನಾಟಕ ಎಲ್ಲಾ ದೇಶಗಳು ಮೆಚ್ಚುವಂತ ಕೆಲಸ ಮಾಡಿದ್ರು ಅವರು. ಬಹಳ ಖುಷಿ ಆಗ್ತಿದೆ ಸರ್. ಗಿಲ್ಲಿ ನಟ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಗಿಲ್ಲಿ ನಟವಳಿಗೆ ಭಗವಂತ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಮುಂದುವರಿಬೇಕು. ಇನ್ನೂ ಇಡೀ ನಮ್ಮ ಮಳವಳ್ಳಿ ತಾಲೂಕು ಹೆಸರುವಾಸಿ ಆಗ್ಬೇಕು. ಈ MLA MP ಗಳು ಇವ್ರು ಯಾರು ಲೆಕ್ಕ ಅಲ್ಲ, ನಮಗಿಂತ ಅವ್ರಿಗಿಂತ ಹೆಚ್ಚಾಗಿ ಬೆಳಿಬೇಕು ನೀನು. ಅದು ನನ್ನ ಆಸೆ. ತುಂಬಾ ಧನ್ಯವಾದಗಳು ಸರ್. ಸರ್, ಗಿಲ್ಲಿ ನಟ ಅವರೇ ಗೆದ್ದೋದಕ್ಕೆ ಎಷ್ಟು ಖುಷಿ ಇದೆ ಸರ್? ಕಷ್ಟದಿಂದ ಬಂದಿದ್ದಾರೆ, ರೈತರ ಮಗ, ಬೆಳಿಬೇಕು, ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ನಮ್ಮ ಆಸೆ. ಒಳ್ಳೆ ಹುಡುಗ ಬೆಳಿಲಿ ಸರ್. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಬೆಳೆದಿದ್ದಾರೆ ಸರ್. ಎಲ್ಲಾರು ಮಾಡಿದೇವೆ. ನಾವೆಲ್ಲ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಮಹಿಳೆಯರು ಮತ್ತೆ ಹುಡುಗರೆಲ್ಲ ಫ್ಯಾನ್ಸ್ ಆಗವ್ರೆ, ಎಲ್ಲ ವೋಟ್ ಮಾಡವ್ರೆ, ಗೆದ್ದವ್ರೆ. ಬಿಗ್ ಬಾಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಯಾರು ಗೆದ್ದಿಲ್ಲ, ಈ ತರ ಹೆಸರು ಮಾಡಿಲ್ಲ, ಒಳ್ಳೆ ಹೆಸರು ಮಾಡವ್ರೆ. ನಮಗೂ ಖುಷಿ, ನಮ್ಮ ಮಂಡ್ಯದ ಹುಡುಗ, ಮವಳಿ ಹುಡುಗ, ನಮಗೂ ಬಹಳ ಖುಷಿ ಆಯ್ತಾ ಇದೆ. ಮಂಡ್ಯದ ಗತ್ತು ಇಂಡಿಯಾಕ್ಕೆ ಗೊತ್ತು. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಜಶೇಖರ್ ಅಂತ. ಸರ್, ಈಗ ಗಿಲ್ಲಿ ನಟ ಅವರು ನಿಮ್ಮ ಊರಿನವರೇ, ಮಳವಳ್ಳಿ ಅವರಾದ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿದ್ದಾರೆ. ಅವ್ರಿಗೆ ಏನ್ ವಿಶೇಷ ತಿಳ್ಸಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಬಡತನದಿಂದ ಬಂದವ್ರೆ. ನಮ್ಮಂತ ಲೋಕಲ್ ಲೀಡರ್ ಅವರು.
ಬಹಳ ಚೆನ್ನಾಗಿ ಅವರು ವಿನ್ ಆಗಿರೋದ್ರಿಂದ ನಾನು ತುಂಬಾ ಹೃದಯದಿಂದ ಅವ್ರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಹೌದು ಆಮೇಲೆ ಅವರು ನಮ್ಮ ಊರಿಗೆ ಒಂಥರ ಹೆಮ್ಮೆ ಇದ್ದಂಗೆ. ಹೌದು ಈ ಒಂದು ಕಳಶ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ಈಗ ಒಂದು ಮಾದರಿ ಆದರು ಅಂತ ನನ್ನ ಉದ್ದೇಶ. ಸರ್ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು, ಅವರು ಕೂಡ ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಅವರು ಒಂದು ಮುಖ್ಯಮಂತ್ರಿಯಾಗಿ ಒಬ್ಬ ಕಲಾವಿದನಿಗೆ ಏನು ಸನ್ಮಾನ ಮಾಡ್ಬೇಕೋ ಆ ಸನ್ಮಾನ ಮಾಡಿ ಅವ್ರಿಗೆ ಬಹಳ ಖುಷಿ ಪಡಿಸಿ ತಾನು ಸಂತೋಷವಾಗಿದ್ದಾರೆ ವ್ಯಕ್ತಿಯಾಗಿ. ಸರ್ ಒಟ್ಟಾರೆಯಾಗಿ ನಿಮ್ಮ ಮಳವಳ್ಳಿಯ ಪರವಾಗಿ ನಿಮ್ಮ ಗಿಲ್ಲಿ ನಟನಿಗೆ ಏನ್ ವಿಷಯ ತಿಳ್ಸಕ್ ಇಷ್ಟಪಡ್ತೀರಾ? ಸರ್ ಅವ್ರಿಗೆ ನಾನು ತುಂಬುರದಿಂದ ಮೇಲೆ ಮತ್ತೆ ಅವರಿಗೆ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಚಿತ್ರವನ್ನ ಮಾಡಿ ಜನಗಳ ಮನಸ್ಸನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂತೋಷಗೊಳಿಸಿ ಎಲ್ರನ್ನೂ ಪ್ರತಿಯೊಬ್ಬರನ್ನೂ ಅವರು ರೇಗಿಸಿ ತುಂಬಾ ಸಂತೋಷ ಪಡ್ತೀನಿ ಅಂತ ನಾನು ತುಂಬಾ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್ ನಿಮ್ಮ ಹೆಸರು? ಸರ್ ಸಿದ್ದಾರೂಢ ಅಂತ. ಸಿದ್ದಾರೂಢ ಮಠ, ಹುಬ್ಬಳ್ಳಿ, ಒಳ್ಳೆ ಹೆಸರು ಕಡೆ ಇದಾರ ಸರ್. ಹೌದಾ ಸರ್? ಮಳವಳ್ಳಿಯಲ್ಲಿ ಇದೆಯಾ ಮಠ? ಸೂಪರ್ ಸರ್. ನಾವು ಕೂಡ ಹುಬ್ಳಿಯಲ್ಲಿ ಹೋದಾಗೆಲ್ಲ ಸಿದ್ದಾರೂಢ ಮಠಕ್ಕೆ ಹೋಗ್ತೀವಿ, ಬರ್ತೀವಿ. ಸರ್ ನೀವು ಮಳವಳ್ಳಿಯರಾಗಿ ನಿಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿರೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಸರ್? ಖುಷಿ ಸರ್. ನಾವು ಓಟ್ ಮಾಡಿದ್ ಪ್ರತಿ ಸಲ. ಹೌದಾ? ನಮ್ಮ ಮಳವಳ್ಳಿ ಅಂದ್ರೆ ಖುಷಿ ಅಲ್ವೇ? ಹೌದೌದು. ಅದು ಚೆನ್ನಾಗ್ ಆಟ, ಮಳವಳ್ಳಿ ಅನ್ನೋದಕ್ಕಿಂತ ಚೆನ್ನಾಗ್ ಆಟ ಆಡಿದ್ರೆ ಅದ್ರ ಬಗ್ಗೆ ನಾವು ಖುಷಿ ಪಡ್ತಿರೋದು. ಸರ್ ನಾನು ಹುಬ್ಳಿಯಲ್ಲಿ ಹೋಗಿದ್ದೆ ಸರ್, ಹುಬ್ಳಿ ಧಾರವಾಡ ಎಲ್ಲ, ಅಲ್ಲಿ ಫುಲ್ ಸಪೋರ್ಟ್ ಸರ್. ನಾನ್ ಮೈಕ್ ಜಸ್ಟ್ ಹಿಡಿದ್ರೆ ಸಾಕು ಗಿಲ್ಲಿ ಏನಾರು ಸರ್. ಬಡವ್ರ ಮಕ್ಳಲ್ಲ ಸರ್ ಹೌದು. ಬೆಳೆಯಲ್ಲಿ ನಾವು ಸಪೋರ್ಟ್ ಮಾಡಿದ್ವಿ, ಪ್ರತಿ ಸಲನೂ ಓಟ್ ಮಾಡಿದ್ದೀವಿ. ಸರ್ ಮುಂದಿನ ದಿನಗಳಲ್ಲಿ ಗಿಲ್ಲಿ ನಟ ಅವರಿಗೆ ಏನು ವಿಷಯ ತಿಳ್ಸಕ್ ಇಷ್ಟಪಡ್ತೀರಾ? ಅದೇ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳಲ್ಲಿ, ಒಂದು ಪಿಕ್ಚರ್ಗಳಲ್ಲಿ ಏನೇ ಒಂದು ಸಿಕ್ಲಿ ಅಂತ ಒಳ್ಳೇದ್ ಬಯಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಇದಿಷ್ಟು ನಮ್ಮ ಮಳವಳ್ಳಿಯ ಜನತೆ ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆಗಿರೋದ್ರ ಬಗ್ಗೆ ಅವರು ತುಂಬಾ ಒಳ್ಳೆ ಮಾತುಗಳು ಹೇಳಿದ್ದಾರೆ. ಅವರಿಗೆ ವಿಶೇಷ ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ ನನ್ನೆಲ್ಲ ವಿಡಿಯೋಸ್ಗಳು ನೋಡಿ ಅಂತ ಕೇಳ್ಕೊಂತೀನಿ. ಜೈ ಬಿಗ್ ಬಾಸ್, ಜೈ ಕಿಚಬಾಸ್, ಜೈ ಕರ್ನಾಟಕ, ಜೈ ಗಿಲ್ಲಿ.